ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ಸ್ಥಳ ಹೇಗಿದೆ ಗೊತ್ತಾ? ರೇಣುಕಾಸ್ವಾಮಿ ವಿಲವಿಲ ಒದ್ದಾಡಿ ಜೀವ ಬಿಟ್ಟಂತಹ ಜಾಗ ಇದು. ರೇಣುಕಾಸ್ವಾಮಿ ಅಂಗಲಾಚಿದ್ರು ಕೂಡ ಡಿ ಗ್ಯಾಂಗ್ ಬಿಟ್ಟಿಲ್ಲ. ರೇಣುಕಾ ಕೊಲೆ ನಡೆದ ಜಾಗವೇ ಭಯಾನಕವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಪಟ್ಟಣಗೆರೆ ಶೆಡ್ನ ಇನ್ಸೈಡ್ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿದೆ. ಹೇಗಿದೆ ಆ ಜಾಗ ಅನ್ನುವಂಥದ್ದನ್ನ ನೋಡಿ. ಸೊ ಶೆಡ್ ಬಗ್ಗೆ ಬಹಳ ಜನಕ್ಕಿತ್ತು, ಅಲ್ಲಿ ಹಾಗಾಯಿತು ಇಲ್ಲಿ ಹೀಗಾಯಿತು ಅನ್ನುವಂಥದ್ದು ಎಲ್ಲ ಇತ್ತು. ಆ ಶೆಡ್ ಹೇಗಿದೆ ಅನ್ನುವಂಥದ್ದನ್ನು ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಸೊ ಅಲ್ಲಿ ನೋಡಿ, ಸೀಸ್ ಆಗಿರುವಂಥ ಬಸ್ಗಳನ್ನು ಗಾಡಿಗಳನ್ನೆಲ್ಲ ಇಟ್ಟಿದ್ದಾರೆ. ಅದೊಂದು ದೊಡ್ಡ ಶೆಡ್ ಅದು. ಸೊ ನನ್ನ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಶೆಡ್ನ ಚಿತ್ರಣವನ್ನ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಈಗಾಗಲೇ ಪೊಲೀಸರು ಸ್ಥಳ ಮಹಜರನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆ ಒಂದು ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿಯನ್ನ ಪಡೆದುಕೊಂಡು ಅಲ್ಲಿ ಸ್ಥಳ ಮಹಜರನ್ನ ಮಾಡಿದ್ರು. ತಾವೇನು ಗಮನಿಸ್ತಾ ಇದ್ದೀರಿ, ವೈಟ್ ಹೌಸ್ ಇಲ್ಲಿಗೆ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬರ್ತಾರೆ. ಇಲ್ಲಿ ಅವರನ್ನ ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ ಬಳಿಕ ನಾಗ ರಾಘವೇಂದ್ರ ಅವರನ್ನ ಹಗ್ಗದಿಂದ ಕಟ್ಟಿ ಹಾಕೋದಕ್ಕೆ ಹಗ್ಗವನ್ನು ಹುಡುಕಾಡ್ತಾರೆ. ಜೊತೆಗೆ ಈ ಶೆಡ್ನ ಅಕ್ಕಪಕ್ಕದಲ್ಲಿ ಮರದ ರಿಪೀಸ್ಗಳಿಗಾಗಿ ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಮರದ ರಿಪೀಸ್ಗಳಿಂದ ಕೂಡ ಹಲ್ಲೆಯನ್ನ ನಡೆಸಿರುವಂತದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಪ್ರೂವ್ ಆಗಿದೆ. ಸೊ ಆ ಮರದ ರಿಪೀಸ್ಗಳನ್ನ ಹುಡುಕಾಡುವಂತಹ ಜಾಗ ಕೂಡ ಇದೇ ಆಗಿರುತ್ತೆ. ಶೆಡ್ನ ಕೆಳಭಾಗದಲ್ಲಿ ಎಲ್ಲೆಲ್ಲಿ ಮರದ ರಿಪೀಸ್ಗಳು ಬಿದ್ದಿದ್ದಾವೆ ಅಲ್ಲಿಗೆ ಹೋಗಿ ಹುಡ್ಕೊಂಡು ತರಲಾಗುತ್ತೆ. ಜೊತೆಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ನೇರವಾಗಿ ಈ ಒಂದು ವೈಟ್ ಹೌಸ್ಗೆ ಬರ್ತಾರೆ. ಬರುವಂತಹ ಜಾಗ ಕೂಡ ಇದೆ. ಮೇಲ್ಭಾಗದಲ್ಲಿ ಏನಿದೆಯಲ್ಲ ನೇರವಾಗಿ ಬಂದು ಈ ಜಾಗಕ್ಕೆ ಬರ್ತಾರೆ. ಅಂದ್ರೆ ಮೇನ್ ರೋಡ್ ನ ಕನೆಕ್ಟಿವಿಟಿ ಅಂತ ಹೇಳಿ ಈ ಒಂದು ಕೊಠಡಿಗೆ ಮಾಡಿಕೊಳ್ಳಲಾಗಿದೆ. ಇದೇ ರಸ್ತೆ ಮೂಲಕವಾಗಿ ಬಂದು ಈ ಒಂದು ಕೊಠಡಿಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಬರ್ತಾರೆ. ಅವರು ಬರುವಂತಹ ವೇಳೆಯಲ್ಲಿ ಎಂಟ್ರಿ ಮತ್ತೆ ಎಕ್ಸಿಟ್ ಆಗುವಂತಹ ವೇಳೆಯಲ್ಲಿ ಕೂಡ ಶೆಡ್ನ ಸೆಕ್ಯೂರಿಟಿ ವಿಷ್ಣು ಅವರು ಬಾಗಿಲನ್ನ ತೆಗೆತಾ ಇದ್ರು. ಆ ವಿಷ್ಣುವಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ನಿನ್ನೆ ಕೂಡ ಒಂದು ಟಾಟಾ ಏಸ್ ವಾಹನವನ್ನು ಕೂಡ ಸೀಸ್ ಮಾಡಲಾಗಿದೆ. ಆ ಟಾಟಾ ಏಸ್ ವಾಹನ ನಿಂತಿರುವಂತಹ ಜಾಗ ಕೂಡ ಅದೇ ಭಾಗದಲ್ಲಿ ಆ ಬಸ್ಗಳೇನಿದೆಯಲ್ಲ ಬಸ್ಗಳ ಮುಂಭಾಗದಲ್ಲಿ ಟಾಟಾ ಏಸ್ ವಾಹನಗಳು ನಿಂತಿರುವಂತದ್ದು. ಅಲ್ಲಿಗೂ ಕೂಡ ಈ ಒಂದು ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ರು. ತಲೆಯ ಹಿಂಭಾಗಕ್ಕೆ ರಕ್ತ ಹೆಪ್ಪುಗಟ್ಟಿತ್ತು. ಅದಕ್ಕೆ ಕಾರಣ ಆ ಒಂದು ಟಾಟಾ ಏಸ್ ವಾಹನಗಳು ಟ್ರಕ್ಗಳೇನಿದ್ದಾವಲ್ಲ ಆ ಒಂದು ವಾಹನಗಳಿಗೆ ತಲೆಯನ್ನ ಗುದ್ದಿಸಿರುವಂತಹ ರಭಸಕ್ಕೆ ರಕ್ತ ಕೂಡ ಹೆಪ್ಪುಗಟ್ಟಿತ್ತು. ಆ ಜಾಗಗಳಲ್ಲಿ ಕೂಡ ಬಂದು FSL ಟೀಮ್ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಜೊತೆಗೆ ಈ ಆರೋಪಿಗಳು ಯಾರೆಲ್ಲ ಇದ್ರು, ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್ ಅವರಿಂದ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗಿದೆ. ಅದಾದ ನಂತರ 6 ಗಂಟೆಯ ವೇಳೆಗಾಗಲೇ 8ನೇ ತಾರೀಕು 6 ಗಂಟೆಯ ವೇಳೆಗಾಗಲೇ ಕುಸಿದು ಬಿದ್ದಿದ್ರು ಅದೇ ಶೆಡ್ನ ಭಾಗದಲ್ಲಿ. ಕುಸಿದು ಬಿದ್ದಿರುವಂತಹ ಜಾಗ ಕೂಡ ಅದೇ ಶೆಡ್ನ ಭಾಗದಲ್ಲಿ. ಅದಾದ ನಂತರ ಅಲ್ಲಿರುವಂತಹ ಯಾರೆಲ್ಲ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು, ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ ಇವರೆಲ್ಲರೂ ಆ ಒಂದು ರೇಣುಕಾ ಸ್ವಾಮಿಗೆ ನೀರನ್ನು ಕುಡಿಸೋದಕ್ಕೆ ಹೋಗ್ತಾರೆ. ಆದ್ರೂ ಕೂಡ ಎದ್ದೇಳೋದಿಲ್ಲ. ನಂತರ ದರ್ಶನ್ಗೆ ಫೋನ್ ಅನ್ನ ಮಾಡ್ತಾರೆ. ಅದಾದ ನಂತರ 8 ಗಂಟೆ ತನಕ ಏನ್ ಮಾಡಬೇಕು ಅನ್ನುವಂಥದ್ದೇ ದಿಕ್ಕು ತೋಚಲಿಲ್ಲ ಅವರಿಗೆ. ಅದಾದ ಬಳಿಕ ಚಿತ್ರದುರ್ಗದಿಂದ ಬಂದಂತಹ ರವಿಗೆ ಹೆಣವನ್ನ ತೆಗೆದುಕೊಂಡು ಹೋಗಿ ಅಂತೇಳಿ ಹೇಳ್ತಾರೆ. ಯಾರು? ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ. ಸೊ ಅವಾಗ್ಲೂ ಕೂಡ ಆ ರವಿ ಹಿಂದೇಟನ್ನ ಹಾಕ್ತಾರೆ. ಭಯಭೀತಗೊಂಡಿರ್ತಾನೆ, ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ನಿಖಿಲ್, ಕಾರ್ತಿಕ್, ಕೇಶವಮೂರ್ತಿ ಆಗ ಹೆಣವನ್ನ ಎಸೆಯೋದಕ್ಕೆ ಹೋಗ್ತಾರೆ. ಬಹುಶಃ ಇದೆಲ್ಲ ಆಗಿದ್ದು ಕೂಡ ಇದೇ ಒಂದು ಶೆಡ್ನ ಚಿತ್ರಣವನ್ನು ನೋಡ್ತಾ ಇದ್ರೇ ಗಾಬರಿ ಆತಂಕ ಆಗುತ್ತೆ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನಾಗುತ್ತೆ ಅದು ಯಾವುದು ಕೂಡ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಒಂದು ರೀತಿಯಲ್ಲಿ ಭಯಾನಕ ಜಾಗದಂತೆ ಇದೆ. ಈಗಾಗಲೇ ಪೊಲೀಸರು ಕೂಡ ಶೆಡ್ನ ಬಳಿ ಕಂಪ್ಲೀಟ್ ಆಗಿ ಪೊಲೀಸರು ಹೈ ಸೆಕ್ಯೂರಿಟಿಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಎಲ್ಲೆಲ್ಲಿ ಯಾವ್ಯಾವ ಎಂಟ್ರೆನ್ಸ್ ಭಾಗಗಳಲ್ಲಿ ಎಲ್ಲೆಲ್ಲಿ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಾಗಿದೆ ಅಲ್ಲೆಲ್ಲವೂ ಕೂಡ ಪೊಲೀಸರ ಬಂದೋಬಸ್ತು ಕೂಡ ಇದೆ. ಇದು ಪಬ್ಲಿಕ್ ಟಿವಿಯಲ್ಲಿ ಹತ್ಯೆ ಆಗಿರುವಂತಹ ಎಕ್ಸ್ಕ್ಲೂಸಿವ್ ವರದಿ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.